ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರಲ್ಲಿ ಜಾತ್ರೆ ಆಗ್ತಾಯಿದೆ. ಹೇಗಾಗ್ತಾಯಿದೆ, ಏನೇನೆಲ್ಲ ಇದೆ, ಏನು ವಿಶೇಷತೆ ಇದೆ ಅಂತ ಹೇಳ್ತೀನಿ ಬನ್ನಿ. ಇವತ್ತು ನಮ್ಮ ಮನೆಯಲ್ಲಿ ದೇವ್ರದ್ದು ಪಟಾಕ್ಷಿ ದೇವರಿಗೆ ವಾಪಸ್ ಕೊಡ್ತಾಯಿದ್ದೀವಿ. ಅಂದರೆ ನಾವು ಹೋದ ವರ್ಷ ಜಾತ್ರೆಯಲ್ಲಿ ನಾವು ದೇವ್ರದ್ದು ಪಟಾಕ್ಷಿ ಖರೀದಿ ಮಾಡಿದ್ವಿ. ನಮ್ಮ ಮಾವ ಅವರು ಖರೀದಿ ಮಾಡಿದರು ಅದನ್ನು. ಅದು ಈ ವರ್ಷ ನಾವು ರಿಟರ್ನ್ ಕೊಡಬೇಕು. ಒಂದು ವರ್ಷದವರೆಗೂ ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡಿ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾರೆ. ಅದಕ್ಕೆ ಈ ವರ್ಷ ರಿಟರ್ನ್ ಕೊಡ್ತಾಯಿದ್ದೀವಿ. ಪಟಾಕ್ಷಿ ಯಾವ ಥರ ಇದೆ, ಯಾವುದು ಪಟಾಕ್ಷಿ ಅಂತ ಅಂದ್ಕೊಂಡಿರ್ಬೋದು. ಇಲ್ಲಿ ಪಿಂಕ್ ಕಲರ್ ಕಾಣ್ತಾ ಇದೆಯಲ್ಲ, ಅದೇ ಪಟಾಕ್ಷಿ. ನೋಡಿ, ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲ ರೆಡಿ ಇಟ್ಕೊಂಡಿದ್ವಿ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ. ಹೂವು ಮತ್ತು ಕಂಕಣ, ಕಾಯಿ, ಬಾಳೆಹಣ್ಣು ಮತ್ತು ಉಡಕ್ಕಿ ಸಾಮಾನು, ಹೂವಿನ ಹಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ರೆಡಿ ಆಗಿಬಿಟ್ಟು ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ, ನಮ್ಮ ನಿಹಾಲು ನಮ್ಮ ಹಸ್ಬೆಂಡು ಹೇಗೆ ಸ್ಮೆಲ್ ಮಾಡ್ತಾಯಿದ್ದಾರೆ ಅಂತ ನೋಡಿ. ಎಲ್ಲರೂ ರೆಡಿ ಆಗಿಬಿಟ್ಟು ಸುಮ್ಮನೆ ಆ ಥರ, ಇನ್ನೂ ಪೂಜಾರಿ ಯಾರೂ ಬಂದಿದ್ದಿಲ್ಲ, ಸುಮ್ಮನೆ ಆ ಥರ ಎಲ್ಲರೂ ಕುತ್ಕೊಂಡು ಟೀ ಕುಡಿಯೋದು ಮಾತಾಡ್ಕೊತ ಕುತ್ಕೊಂಡಿದ್ರು. ಇನ್ನು ನಮ್ಮ ಅಕ್ಕ ಅವರೆಲ್ಲ ರೆಡಿ ಆಗ್ತಾಯಿದ್ರು. ನಮ್ಮ ತ್ರಿಭುವನವರು ಕೂಡ ರೆಡಿ ಮಾಡ್ತಾಯಿದ್ರು. ನಮ್ಮ ನಿಹಾಲ್ ನೋಡಿ ಹೆಂಗೆ ಮಾಡ್ಕೊಂಬಿಟ್ಟಿದ್ದಾನೆ. ನಮ್ಮ ಅಕ್ಕ ಇಲ್ಲಿ ಕಳ್ಸೋಕ್ಕೆ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ರು. ಹಾಗೆ ದೇವರಿಗೆ ದೀಪ ಹಚ್ಚಿ ಮತ್ತು ಕಳ್ಸೋಕ್ಕೆ ಕೂಡ ದೀಪ ಹಚ್ಚಿದ್ರು. ಆಮೇಲೆ ಪಟಾಕ್ಷಿಗೆ ದುಡ್ಡು ಜೋಡಿಸ್ತಾರಲ್ವಾ, ನಾವು ಅಂದರೆ ಖರೀದಿ ಮಾಡಿರ್ತೀವಲ್ಲ, ಆ ಪಟಾಕ್ಷಿನ ದುಡ್ಡು ಎಲ್ಲ ಜೋಡಿಸ್ಬಿಟ್ಟು ಆ ಥರ ಪಿನ್ ಹಾಕಿ ಪಟಾಕ್ಷಿಗೆ ಪಿನ್ ಹಾಕಿ ಇಡಬೇಕು. ನೋಡಿ ಯಾವ ಥರ ಪಿನ್ ಹಾಕಿ ಎಲ್ಲ ಜೋಡಿಸ್ತಾ ಇದ್ದಾರೆ ಅಂತ. ಆಮೇಲೆ ಹೂವಿನ ಹಾರ ಕೂಡ ನಮ್ಮ ಅದು ಪಟಾಕ್ಷಿ ಇಟ್ಕೊಂಡಿದ್ದಾರಲ್ಲ ಅವರು, ನಮ್ಮ ಮಾವ ಹೂವಿನ ಹಾರ ಕೊಡ್ತಾಯಿದ್ರು. ಅದು ನಮ್ಮ ತಾತ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಪ್ಪ, ನಾವು ತಾತ ಅಂತ. ಅವರೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ದೇವ್ರಿಗೆ ಈ ಥರ ಮತ್ತು ಇಲ್ಲಿ ಸ್ವಾಮೀಜಿಯವರು ನಮ್ಮ ಹಸ್ಬೆಂಡ್ಗೆ ಕಂಕಣ ಕಟ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ಕೂಡ ದೇವರಿಗೆ ದೀಡ್ ನಮಸ್ಕಾರ ಆಗ್ತಾ ಇದ್ದಾರೆ. ವರ್ಷ ನಮ್ಮ ಹಸ್ಬೆಂಡ್ ಕೇಳ್ತಿದ್ರು ದೀಡ್ ನಮಸ್ಕಾರ ಆಗ್ತೀನಿ ಅಂತ. ಅದಕ್ಕೆ ಎರಡು ಒಂದೇ ಸತಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ದೀಡ್ ನಮಸ್ಕಾರ ಹಾಕ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಕ್ಕ ಬಂದ್ಬಿಟ್ಟು ಕಳಸ ಇಟ್ಕೊಂಡಿದ್ದಾರೆ. ನಾನು ಹೂವು ಮತ್ತು ಕಾಯಿ ಕಂಕಣ ಇಟ್ಕೊಂಡಿದ್ದೀನಿ ಅಲ್ಲಿ, ಮತ್ತು ಇನ್ನೊಬ್ಬರು ಹೂವಿನ ಹಾರ ಎಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಹಸ್ಬೆಂಡ್ ದೀಡ್ ನಮಸ್ಕಾರ ಹಾಕ್ತಾರಲ್ವ, ಅವರಿಗೆ ಇವಾಗ ಸ್ನಾನ ಮಾಡಿಸ್ತಾರೆ. ಅಲ್ಲಿ ತಲೆ ಮೇಲೆ ಏನಾಗ್ತಾ ಇದ್ದಾರೆ ಅಂದರೆ, ಒಂದು ಕಪ್ಪಲ್ಲಿ ಜೇನುತುಪ್ಪ, ಹಾಲು ಮತ್ತು ಎಲೆ ತಗೊಂಡು ತಲೆ ಮೇಲೆ 3 ಸಲ ಮೇಲೆಯಿಂದ ಕೆಳಗಿಂದ ಮೇಲೆ ಹಾಕಬೇಕು. ಹಾಗೆ ಆ ಥರ 5 ಜನ ಹಾಕಾದ್ಮೇಲೆ ನಮ್ಮ ಹಸ್ಬೆಂಡ್ಗೆ ಸ್ನಾನ ಮಾಡಿಸಿದ್ರು. ನೋಡಿ ಪಟಾಕ್ಷಿಗೆಲ್ಲ ಯಾವ ಥರ ದುಡ್ಡು ಎಲ್ಲ ಜೋಡಿಸಿದ್ದಾರೆ ಅಂತ. ನಮ್ಮ ಹಸ್ಬೆಂಡ್ಗೆ ನೀರು ಹಾಕ್ತಾ ಇದ್ದಾರೆ. ಇಲ್ಲಿ ನಮ್ಮ ಹಸ್ಬೆಂಡು ದೀಡ್ ನಮಸ್ಕಾರ ಹಾಕ್ತಾರಲ್ವ, ಮುಂದೆ ನೀರು ಹಾಕ್ಕೊತ ಹೋಗ್ತಾರೆ. ಆಮೇಲೆ ನಮ್ಮ ಹಸ್ಬೆಂಡು ದೀಡ್ ನಮಸ್ಕಾರ ಹಾಕ್ಕೊಂಡು ಬರ್ತಾರೆ. ಪಟಾಕ್ಷಿ ತಗೊಂಡು ಹೋಗ್ತಾ ಇದ್ದಾರಲ್ವ, ಅದಕ್ಕೆ ನಾವು ಡ್ರಮ್ಸ್ ಸೆಟ್ಟ ಅವ್ರನ್ನೆಲ್ಲ ಕರೆಸಿದ್ವಿ. ಇವರು ಪೂಜಾರಿ ಮುಂದೆ ಕೂಡ ನೀರು ತುಂಬಿಸ್ಕೊತ ಹೋಗ್ತಾರಲ್ಲ, ಹಂಗೆ ನಮ್ಮ ಹಸ್ಬೆಂಡ್ ಕೂಡ ಅವರು ದೀಡ್ ನಮಸ್ಕಾರ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ನಾವೆಲ್ಲ
ನಮ್ಮ ಹಸ್ಬೆಂಡ್ ದೀಡ್ ನಮಸ್ಕಾರ ಹಾಕ್ಕೊಂಡು ನೋಡ್ಕೊತ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅವತ್ತು ನಮ್ಮ ಹಸ್ಬೆಂಡ್ ದೀಡ್ ನಮಸ್ಕಾರ ಹೆಂಗೆ ಹಾಕಿದ್ರು ಏನು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಕಲ್ಲು ಎಲ್ಲ ಇತ್ತು ಅಲ್ಲಿ. ನಮ್ಮ ರಿಲೇಟಿವ್ಸ್ ಎಲ್ಲರೂ ಬಂದಿದ್ರು ಅವತ್ತು. ಇವ್ರು ಬಂದು ನಮ್ಮ ಅಕ್ಕ ಅವ್ರ ಅಮ್ಮ, ಇಲ್ಲಿ ನಮ್ಮ ತ್ರಿಭುವನು ಮತ್ತು ನಮ್ಮ ಅಕ್ಕ ಅವ್ರ ಅಪ್ಪಾಜಿ ಅವರು. ಇಲ್ಲಿಂದ ಹೋಗ್ತೀವಲ್ಲ, ಈ ರೋಡಿಂದನೇ ತುಂಬ ಕಲ್ಲುಗಳು, ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಇತ್ತು. ಫುಲ್ಲು ದೇವಸ್ಥಾನಕ್ಕೆ ಹೋಗೋವರೆಗೂ ಅಲ್ಲಿವರೆಗೂ ಚಿಕ್ಕ ಚಿಕ್ಕ ಕಲ್ಲುಗಳು ಎಲ್ಲ ಜಾಸ್ತಿ ಇತ್ತು. ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ, ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ. ಡ್ರಮ್ ಸೆಟ್ ಸೌಂಡ್ ಅಂದರೆ ಯಾರಿಗೂ ಇಷ್ಟ ಇರಲ್ಲ ಹೇಳಿ, ಸಿಕ್ಕಾಪಟ್ಟೆ ಇಷ್ಟ. ಸೌಂಡ್ಗೆ ಡ್ಯಾನ್ಸ್ ಮಾಡ್ಬೇಕು ಅನಿಸುತ್ತೆ. ಇಲ್ಲಿ ನಾನು ನಮ್ಮಕ್ಕ, ನಮ್ಮ ಹಸ್ಬೆಂಡ್ಗೆ ದೀಡ್ ನಮಸ್ಕಾರ ಹಾಕೋದು ನೋಡಿ ಫುಲ್ ಬೇಜಾರಾಗ್ಬಿಟ್ಟಿತ್ತು. ಬಿಸಿಲು ಅಲ್ಲ, ಅದಕ್ಕೆ ಕಲ್ಲು ಎಲ್ಲ ಚಿಕ್ಕಲ್ಲ ಅಂತ ತುಂಬ ಬೇಜಾರಾಗಿತ್ತು. ಬಟ್ ನಮ್ಮ ನಿಹಾಲು ನಮ್ಮ ತ್ರಿಭುವನ ಬಿಸಿಲು ಅಂದ್ರೂ ಕೂಡ ತಲೆ ಮೇಲೆ ಏನೇನೋ ಹಾಕ್ಕೊಡಲ್ಲ, ಕರ್ಚಿಪ್ ಹಾಕಿದ್ರು. ಇದು ನಮ್ಮ ಊರ ಶ್ರೀ ಕಲ್ಲೇಶ್ವರ ದೇವಸ್ಥಾನ. ಇದು ಹಂಪಿಗೆ ಸೇರಿದ್ದಂತೆ ದೇವಸ್ಥಾನ. ಈ ದೇವಸ್ಥಾನದೇ ಜಾತ್ರೆ ನಡೀತಾ ಇರೋದು. ಇದು ಆವಾಗಿನ ಕಾಲದಲ್ಲೇ ಸಾಂಬಾರು ಆಗೋ ಹೊತ್ತಿಗೆ ಈ ದೇವಸ್ಥಾನವನ್ನು ಕಟ್ಟಿದ್ರು ಅಂತೆ. ಮತ್ತು ಇನ್ನೂ ಸ್ವಲ್ಪ ಟೈಮ್ ಇದ್ದರೆ ಇನ್ನೊಂದು ದೇವಸ್ಥಾನ ಇದೆ ಚಿಕ್ಕದಾಗಿ, ಅಲ್ಲಿ ಒಂದು ಸ್ವಲ್ಪ ಕಟ್ಟಿದ್ದಾರೆ. ಇದು ಆವಾಗಿನ ಕಾಲದ ಪರಿಪಾಲನೆ ಮಾಡಿರೋ ದೇವಸ್ಥಾನ ಅಂತ. ಇದು ನಮ್ಮೂರ ಜಾತ್ರೆ.
ಶ್ರೀ ಕಲ್ಲೇಶ್ವರ ಜಾತ್ರೆ ಇದು. ತೇರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸಾಯಂಕಾಲ ತೇರಾಗಿತ್ತಲ್ಲ, ದೇವಸ್ಥಾನ ಮುಂದೆ ರಂಗೋಲಿ ಎಲ್ಲ ಬಿಡಿಸಿದ್ರು. ನೋಡಿ, ನಮ್ಮ ಹಸ್ಬೆಂಡು ದೇವಸ್ಥಾನದ ಹತ್ರ ದೀಡ್ ನಮಸ್ಕಾರ ಹಾಕ್ಕೊಂಡು ಬಂದರು. ಇಲ್ಲಿ ಬರೋತ್ತಿಗೆ ಫುಲ್ ಸುಸ್ತಾಗ್ಬಿಟ್ಟಿದ್ರು. ಒಂಚೂರು ನೀರು ಕೂಡ ಕುಡಿದಿದ್ದಿಲ್ಲ, ಅಲ್ಲಿಂದ ಹಾಗೆ ಹಾಕೊಂಡ್ಬಂದಿದ್ರು. ನಂಗಂತೂ ಫುಲ್ ಬೇಜಾರಾಗ್ಬಿಟ್ಟಿತ್ತು ಅವತ್ತು. ಬಿಸಿಲಲ್ಲಿ ನೀರು ಕೂಡ ಕುಡಿದಿಲ್ಲ. ಇದು ಒಳಗಡೆ ಶ್ರೀ ಕಲ್ಲೇಶ್ವರ ದೇವಸ್ಥಾನ ಅಂಬಳಿ ಅಂತ ಇದೆ. ಇದು ಫುಲ್ ದೇವಸ್ಥಾನ. ಇದು ಶ್ರೀ ಕಲ್ಲೇಶ್ವರ ದೇವರ ಪಾದಗಳು. ನೋಡಿ ಒಳಗಡೆ ಎಲ್ಲ ದೇವರು ಹೇಗಿದೆ ಅಂತ. ಫುಲ್ ದೇವಸ್ಥಾನ ಒಳಗಡೆ ಕೂಡ ಫುಲ್ ಚೆಕ್ಕಿದ್ದಾರೆ, ಕೆಳಗಡೆ ಕೂಡ ಚೆಕ್ಕಿದ್ದಾರೆ. ಇಲ್ಲಿ ದೇವಸ್ಥಾನ ಸುತ್ತು ಒಂದು ರೌಂಡ್ ಹಾಕೊಂಡು ಬಂದರು. ಇಲ್ಲಿ ಒಳಗಡೆ ಕಾಲ್ಗೆ ನೀರು ಹಾಕೊಂಡು ಆಮೇಲೆ ಒಳಗಡೆ ಅಲ್ಲಿ ಪೂಜೆ ಎಲ್ಲ ಮಾಡಿದ್ರು. ಶ್ರೀ ಕಲ್ಲೇಶ್ವರ ಪಟಾಕ್ಷಿ ಇಲ್ಲಿ ನಮ್ಮ ಹಸ್ಬೆಂಡ್ ದೀಡ್ ನಮಸ್ಕಾರ ಹಾಕಿದ್ರಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕಂಬಳಿ ಎಲ್ಲ ಹಾಸಿ ಅಕ್ಕಿ ಹಾಕ್ತಾ ಇದ್ದಾರೆ. ಹಾಗೆ ನಮ್ಮ ಹಸ್ಬೆಂಡು ಸ್ನಾನ ಮಾಡ್ಕೊಂಡ್ಬಂದು ನನ್ನ ತವ್ರ ಮನೆಯಿಂದ ಬಟ್ಟೆ ತೊಗೊಂಡ್ಬಂದಿರ್ಬೇಕಂತೆ. ಹೊಸ ಬಟ್ಟೆ ತೊಗೊಂಬಂದ್ರೆ ಆ ಥರ ಹೊಸ ಬಟ್ಟೆ ಹಾಕ್ಕೊಂಡು ಕೂತ್ಕೊಳ್ಬೇಕಂತೆ. ಕೂತ್ಕೊಂಡಾದ್ಮೇಲೆ ಹಾಗೆ ನನ್ನ ಕೂಡ ಕೂರಿಸಿದ್ರು ಜೊತೆಗೆ. ನನ್ನ ಹಸ್ಬೆಂಡ್ನ ನನ್ನ ಕೂರಿಸಿದ್ರು. ಕೂರ್ಸಾದ ನಂತರ ತುಳಿ ಕೂಡ ನೀರು ತಗೊಂಡು ಮಕ್ಕಳೆಲ್ಲ ಒರೆಸಿದ್ರು. ಒರೆಸಾದ್ಮೇಲೆ ಈ ಬಿತ್ತಿ ಕುಂಕುಮ ಅರಿಶಿನ ಎಲ್ಲ ಹಚ್ತಾರೆ. ಈ ಥರ ಅರಿಶಿನ ಹಚ್ಬಿಟ್ಟು ಅರಿಶಿನ ಕುಂಕುಮ ಹಚ್ತಾರೆ. ಈ ಥರ ಏನಕ್ಕೆ ಕೂರಿಸ್ತಾರಂದರೆ, ದೀಡ್ ನಮಸ್ಕಾರ ಹಾಕಿದ್ರೆ ಊರ ಸೈಡು ಮುಯಿ ಕೊಡ್ತಾರಂತ. ಅಂದರೆ ಮದುವೆಯಲ್ಲೇ ಮುಯಿ ಕೊಡ್ತಾರೆ, ಆ ಥರ ಇಲ್ಲಿ ಕೂಡ ಮುಯಿ ಕೊಡ್ತಾರೆ. ಇಲ್ಲಿ ನನಗೆ ಉಡಿ ತುಂಬ್ತಾ ಇದ್ರು.
ಇಲ್ಲೇ ಎಲ್ಲರೂ ಮೈ ಕೊಟ್ಬಿಟ್ಟು ಆರತಿ ಬೆಳಗ್ಬಿಟ್ಟು ಹೋಗ್ತಾ ಇದ್ರು. ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೊರಟ್ವಿ. ಮನೆಗೆ ಹೋಗೋ ನಂತರ ಊಟ ಗೀಟ ಎಲ್ಲ ಮಾಡಿಕೊಂಡು ಆಮೇಲೆ ಸಾಯಂಕಾಲ ಜಾತ್ರೆಗೆಲ್ಲ ರೆಡಿ ಆಗಿಬಿಟ್ಟು ಈ ಥರ ಎಲ್ಲರೂ ನಿಂತ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಅದಾದ ನಂತರ ಎಲ್ಲರೂ ಹೇಗೆ ರೆಡಿ ಆಗಿದ್ವಿ ಅಂದರೆ ನೋಡಿ, ಜಾತ್ರೆ ಅಂದರೆ ಫುಲ್ ಜೋಶ್ ಇರ್ತಾರೆ ಊರ ಕಡೆ ಎಲ್ಲ. ನಾವೆಲ್ಲರೂ ಈ ಥರ ರೆಡಿ ಆಗಿದ್ವಿ. ಆಮೇಲೆ ಇದು ನಮ್ಮ ಇರ್ತಾರೆ ಇವರಿಬ್ಬರು ಮಕ್ಕಳು ಕೂಡ ನಮ್ಮ ಜೊತೆಗೆ ಬಂದರು. ಇವರು ನಮ್ಮ ಮನೆ ಹತ್ರ ಇರೋ ಆಂಟಿ ಇವರು. ನಾನು ಸೆಲ್ಫಿ ಸ್ಟಿಕ್ ಇಟ್ಕೊಂಡಿದ್ದೀನಲ್ಲ, ಏನಕ್ಕೆ ಈ ಥರ ಇಟ್ಕೊಂಡಿರೋ ಅಂತ ಕೇಳ್ತವ್ರೆ. ಇದು ದೇವಸ್ಥಾನದ ಹತ್ರ. ಇವರು ನಮ್ಮ ಮನೆ ಹತ್ರ ಇರೋ ಅಜ್ಜಿ. ಇವರು ಬಾಳೆಹಣ್ಣು ದೇವ್ರಿಗೆ ಎಸೋಕ್ಕೆ ಬಾಳೆಹಣ್ಣೆಲ್ಲ ತಗೊಂಡು ನಮಗೆಲ್ರಿಗೂ ಕೊಡ್ತಾಯಿದ್ರು. ಇಲ್ಲಿ ನಮ್ಮ ಅತ್ತೆ ಕೂಡ ತಗೊಂಡಿದ್ರು. ಮತ್ತೆ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಇದೇ ನಮ್ಮೂರ ತೇರು. ಇಲ್ಲಿ ತೇರು ಎಳೆಯೋಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ, ಹರಿಜನ ಮನೆಯವರು ಇರ್ತಾರಲ್ಲ, ಅವ್ರ ಮನೆಯಿಂದ ಏನಾದರೂ ಬುತ್ತಿ ತಗೊಂಡು ಬಂದ್ಮೇಲೆ ದೇವರಿಗೆ ಪ್ರಸಾದ ಎಳೆಯೋಕ್ಕೆ ಕೊಟ್ಟಾದ್ಮೇಲೆ ಆಮೇಲೆ ತೇರು ಎಳೆಯೋದಂತೆ. ಇಲ್ಲಿ ನಂದಿ ಕೋಲ್ ತಗೊಂಡು ಬರ್ತಾ ಇದ್ದಾರೆ. ನೋಡಿ ಜಾತ್ರೆ ಎಲ್ಲ ಹೇಗಿದೆ, ತೇರು ಹೇಗಿದೆ ಅಂತ. ಹಾಗೆ ಪಲ್ಲಕ್ಕಿನ ಕೂಡ ತಗೊಂಡು ಬರ್ತಾ ಇದ್ದಾರೆ. ಪಲ್ಲಕ್ಕಿನ ತೇರು ಸುತ್ತು 3 ರೌಂಡ್ ಹಾಕಿಸ್ತಾರೆ. ಅದಾದ ನಂತರ ದೇವ್ರನ್ನ ಒಳಗಡೆ ತಗೊಂಡಾದ ನಂತರ ಆಮೇಲೆ ಅದು ಹರಾಜು ಹಾಕ್ತಾರಲ್ಲ, ನಾವು ಹೋದ ವರ್ಷ ತಗೊಂಡಿದ್ವಿ ಅಂತ ಹೇಳಿದ್ನಲ್ಲ, ಇವಾಗ ಕೇಳಿಸ್ಕೊಳ್ಳಿ ಅಲ್ಲ ಹರಾಜು ಹಾಕೋದು ಹೇಗೆ ಹಾಕ್ತಾರೆ ಅಂತ. ಹೇಳ್ಬೇಕು 52,000 ರೂಪಾಯಿ ಬಸವರಾಜ ತೇರಿಗೆಲ್ಲ ಬಾಳೆಹಣ್ಣು ಇಸ್ಬಿಟ್ಟು ಆಮೇಲೆ ತೇರು ಸ್ವಲ್ಪ ಮುಂದಕ್ಕೆ ಹೋಗಾದ್ಮೇಲೆ ನಾವು ಕೂಡ ಮನೆ ಹೋಗ್ತೀವಿ.
ಅಲ್ಲಿ ದೇವ್ರಿಗೆ ಎಸಿ ಅಂತ ಬಾಳೆಹಣ್ಣು ಕೊಟ್ಟರೆ ಕೈ ಹಿಡ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ನಾವು ಮನೆಗೆ ಹೋಗ್ಬೇಕಾದ್ರೆ ಒಂದು ವೀಡಿಯೋ ತಗೊಂಡೆ. ಆಮೇಲೆ ಮನೆಗೆ ಹೋಗ್ತಾ ಹೋಗ್ತಾ ಅಲ್ಲಿ ದೇವಸ್ಥಾನದ ಹತ್ರ ಒಂದು 4 ಜನನು ನಿಂತ್ಕೊಂಡು ರಾಮ್ ಪಾಕ್ ಮಾಡಿ ಅಂತ ಹೇಳಿದ್ರು ನಮ್ಮ ತಂದೆ. ಅದಕ್ಕೆ ರಾಮ್ ಪಾಕ್ ಮಾಡ್ಕೊಂಡು ಬರ್ತಾ ಇದ್ವಿ. ಆಮೇಲೆ ನೆಕ್ಸ್ಟ್ ದಿನ ದೇವಸ್ಥಾನದಲ್ಲಿ ಕಾಯಿ ಹರಿತಾರೆ. ಅಂದರೆ ಒಂದು ಗುಂಡಿ ಇರುತ್ತೆ, ಗುಂಡಿಯಲ್ಲಿ ಆ ಕಡೆ ಸೈಡ್ ಕಟ್ಟಿರುತ್ತೆ, ಮಧ್ಯದಲ್ಲಿ ಕಾಯೆಲ್ಲ ಕಟ್ಟಿರ್ತಾರೆ. ಅದು ಹಾರ್ಕೊಂಡೋಗಿ ಜಂಪ್ ಮಾಡಿಬಿಟ್ಟು ಆಮೇಲೆ ನಾವು ಮತ್ತೆ ನೆಕ್ಸ್ಟ್ ದಿನ ಸಾಯಂಕಾಲ ದೇವಸ್ಥಾನಕ್ಕೆಲ್ಲ ಬಂದು ಮತ್ತೆ ದೇವಸ್ಥಾನ ದರ್ಶನ ಪಡ್ಕೊಂಡು ಆಮೇಲೆ ಎಲ್ಲರೂ ಕುತ್ಕೊಂಡಿದ್ವಿ. ನೆಕ್ಸ್ಟ್ ದಿನ ಕೂಡ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ ಕಾಯಿ ಹರಿಯೋದು ನೋಡೋಕ್ಕೆ. ಎಲ್ಲರೂ ಕುತ್ಕೊಂಡಿದ್ರು, ನೋಡಿ ಸ್ವಲ್ಪ ಜನ ಕುತ್ಕೊಂಡಿದ್ದಾರೆ. ಇನ್ನೂ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಇದ್ರು ಜನ. ನಾನು ನೋಡಿ ಹಾಲಿಂದ ಇಟ್ಕೊಂಡು ನೋಡಿ ಪಲ್ಲಕ್ಕಿನ ತೊಗೊಂಬಂದರು. ಪಲ್ಲಕ್ಕಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಪಲ್ಲಕ್ಕಿಯಿಂದ 3 ಸಲ ಜಂಪ್ ಮಾಡಿಸೋ ಥರ ಮಾಡಿಸ್ತಾರೆ. ಅಂದರೆ ಆ ದೇವರಿಂದ ದೇವ್ರ ಕಿತ್ತೋ ಥರ ಹಿಂದೆ ಮುಂದೆ ಹೋಗ್ಬಿಟ್ಟು ಬರ್ತಾರೆ. ನೋಡಿ ಈ ಥರ 3 ಸಲ ಹಿಂದೆ ಮುಂದೆ ಹೋಗ್ಬಿಟ್ಟು ಓಡಾಡಿಸ್ತಾರೆ ದೇವ್ರನ್ನ. ಅವಾಗ ಕೂಡ ಬಾಳೆಹಣ್ಣು ಎಸಿತಾರೆ. ಈ ಥರ 3 ಸಲ ಹಿಂದೆ ಮುಂದೆ ಓಡಾಡಿಸ್ತಾರೆ. ಓಡಾಡ್ಸಾದ ನಂತರ ಆಮೇಲೆ ತಗೊಂಡೋಗ್ಬಿಟ್ಟು ಒಳಗಡೆ ಇಡ್ತಾರೆ. ಆಮೇಲೆ ಒಬ್ಬೊಬ್ಬರು ಹುಡುಗರಿಗೆ ಹುಡುಗರು ಲೈನಾಗಿ ನಿಂತ್ಕೊಂಡಿರ್ತಾರೆ. ಲೈನಾಗಿ ನಿಂತ್ಕೊಂಡು ಒಬ್ಬೊಬ್ಬರು ಬಂದು ಈ ಥರ ಜಂಪ್ ಮಾಡಬೇಕು. ಅಲ್ಲಿ ಕೆಳಗಡೆ ನೀರು ಇಟ್ಟಿರ್ತಾರೆ. ನೀರಲ್ಲಿ ಜಂಪ್ ಮಾಡ್ತಾರೆ. ಅದನ್ನು ಕಾಯಿ ಕಿತ್ತಕ್ಕೆ ಹೋಗ್ಬಿಟ್ಟು ಅದು ಫುಲ್ ಮೇಲಾಗಿರುತ್ತೆ, ಆದರೂ ಕಿತ್ತಕ್ಕಾಗಿರಲ್ಲ. ಆಮೇಲೆ ಸ್ವಲ್ಪ ಕೆಳಗಡೆ ಇಳಿಸ್ತಾರೆ. ಅಲ್ಲಿ ಕೆಳಗಡೆ ಇಳಿಸಿದ್ದಾರೆ. ಆಮೇಲೆ ಹುಡುಗ ಬಂದು ಜಂಪ್ ಮಾಡಿಬಿಟ್ಟು ಆ ಥರ ಹಿಡ್ಕೊಂಡು ಅದನ್ನೆಲ್ಲ ಕಾಯಿ ಬಿಚ್ಚಿಸ್ತಾರೆ.